ನೋಡಿ ಫ್ರೆಂಡ್ಸ್, ಒಬ್ಬ ರೈತ ಏನು ಬೇಕಾದರೂ ಮಾಡ್ತಾನೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಈ ಕೃಷಿ ಹೊಂಡ ಇದೆಯಲ್ಲ, ಸುಮಾರು ಇದ್ರ ಖರ್ಚು 5 ರಿಂದ 6 ಲಕ್ಷ. 5 ರಿಂದ 6 ಲಕ್ಷ. ಈ ನೀರಿಂದ ನೋಡಿ ಎಷ್ಟು ಶೆಡ್ಗಳನ್ನ ಮೇಂಟೈನ್ ಮಾಡ್ತಾರೆ. ಗ್ರೀನ್ ಹೌಸ್ಗಳು ನೋಡಿ, ಸೋಲಾರು ಗ್ರೀನ್ ಹೌಸು ಇದೆಲ್ಲ. ಇದೇನು ಗೊತ್ತಾ ನೋಡಿ, ಇದನ್ನು ನೋಡಿದ ತಕ್ಷಣ ಯಾರು ಹೇಳಿದ್ರೆ ಮಲ್ಲಿಗೆ ಅನ್ಕೋತೀವಿ. ಮಲ್ಲಿಗೆ ಅಲ್ಲ ಇದು ನೋಡಿ, ಮಲ್ಲಿಗೆ ಅಲ್ಲ, ಕಾಮಿನಿ ಅಂತ ಹೂ ಇದು. ಮಲ್ಲಿಗೆ ಜಾತಿ ಸೇರಿದ್ದೆ, ಅದರ ಅಂಬಲ್ಲ ಇದು ಗಿಡ ನೋಡಿ. ಒಬ್ಬ ರೈತ ಯಾವ ಥರ ಮಾಡ್ಕೊಂಡಿದ್ದಾನೆ ಮನೇನ. ಇಲ್ಲಿ ಶೆಡ್ ನೋಡಿ, ಜರ್ಬರ ಬೆಳೆಯೋಕ್ಕೆ ಅಂತ ಹಾಕಿದ್ರು, ಈಗ ತೆಗೆದಿದ್ದಾರೆ. ಈಗ ಮತ್ತೆ ಬೇರೆ ಏನಾರ ಸೇವಂತಿಗೆನೋ ಹಾಕ್ತೀನಿ ಅಂತ ಹೇಳ್ತಿದ್ರು. ನೋಡಿ, ಇವರೇ ಅವ್ರ ಓನರು. ನೋಡಿ ನಮ್ಮ ರೈತ ಹೆಂಗೆ ಎಲ್ಲದಕ್ಕೂ ಸರಿ ಇದೆ. ಮಾಡಿ ನೋಡಿ, ನಮ್ಮ ರೈತರು ಎಲ್ಲದಕ್ಕೂ ರೆಡಿಯಾಗಿರ್ತಾನೆ. ನಮ್ಮ ರೈತರನ್ನ ಒಂಥರ ಕಂಡಮ ಮಾಡ್ತಾನೆ. ನಾಯಿನೂ ಸಾಕೊಂಡಾರ. ಆಮೇಲೆ ಫಾರ್ಮ್ ಹೌಸ್, ಗ್ರೌಂಡು, ಫಸ್ಟು ಟೆರೆಸ್. ನಮ್ಮ ರೈತ ಏನೆಲ್ಲ ಮಾಡ್ತಾನೆ ನೋಡ್ರಿ. ರೈತನ ಕಂಡ ಮಾಡಬೇಡ ಅಂತ ಇಲ್ಲ. ರೈತ ನೋಡಿ, ಇಲ್ಲಿ ಟೋಟಲ್ 3.5 ಎಕರೆ ಜಮೀನಿದೆ. ಇವತ್ತು ವ್ಯಾಲ್ಯೂ 2.5 ಎಕರೆ ತನಕನೂ ಇರ್ಬೋದು ಅಂತ ನನ್ನ ಅಂದಾಜು. 2.5 ಎಕರೆ ಇದೆ ಪಕ್ಕ. ಆಲ್ರೆಡಿ 1 ಬೆಳೆನೇ 2 ಬೆಳೆನೇ ಎತ್ತಿದ್ದಾರೆ. ಮತ್ತೆ ಇದು ಮಾಡ್ತಾರೆ. ಈ ಕೃಷಿ ಹೊಂಡ ನೋಡಿ, ಈ ಶೆಡ್ಗೆ ಈ ನೀರು ಬಳಸ್ತಾರೆ. ಮತ್ತು ಇನ್ನೊಂದು ಆ ಕಡೆನೂ ಒಂದು ಕೃಷಿ ಹೊಂಡ ಐತೆ ನೋಡ್ಕೊಳ್ಳಿ. ರೈತರ ಕಣ್ಣ ಮಾಡೋಂಗಿಲ್ಲ. ಇನ್ನೊಂದು ವಿಶೇಷ ಏನು ಗೊತ್ತಾ, ಇಲ್ಲಿ ಜಮೀನು 1 ಎಕರೆ ಜಮೀನು ಕೇಳಿದ್ರೆ ಎಷ್ಟಿರ್ಬೋದು ಅಂತ ನಾವು ಅಂದ್ಕೊಂಡಿದ್ರೆ 3 ಕೋಟಿ ಇದೆ ಅಂತ. 3 ಎಲ್ಲ ಮುಂದಿನ ಹೊಸ ಬೆಳೆಗೆ ರೆಡಿ ಮಾಡ್ಕೊಂಡಿದ್ದಾರೆ. ನೋಡಿ, ಒಂದು ಜಾಗನೂ ವೇಸ್ಟ್ ಮಾಡೋಕ್ಕೆ ಬಿಡೋಲ್ಲ ನಮ್ಮ ರೈತ. ಪ್ರತಿ ಒಂದು ಜಾಗಕ್ಕೂ ನೋಡಿ, ತೆಂಗಿನ ಗಿಡ, ಆಮೇಲೆ ಪರಂಗಿ, ಸಪೋಟ, ಮಾವು, ಕ್ರಿಸ್ಮಸ್ ಗಿಡ, ಸೇವಂತಿಗೆ, ಮತ್ತು ಶಂಕು ಪುಷ್ಪ ಬಳ್ಳಿ, ನೋಡಿ ಹಿಪ್ಪನೇರಳೆ ಗಿಡ, ಅಲ್ಲಿ ಕಾಮಿನಿ ಅಂತ ಹೂವು ನೋಡಿ ಫ್ರೆಂಡ್ಸ್, ಕಾಮಿನಿ ಅಂತ ಹೂವು ಇದು. ನಮ್ಮ ರೈತ ಏನೆಲ್ಲ ಮಾಡ್ತಾನೆ. ರೈತನಿಗೆ ಯಾರೂ ಸಾಟಿ ಇಲ್ಲ. ಸಾಟಿ ಯಾರಿದ್ರೆ ಅವ್ನು ರೈತನೇ ಆಗಿರಬೇಕು. ರೈತ ತಾನೂ ಬದುಕಿ ಬೇರೆಯವ್ರನ್ನೂ ಬದುಕಿಸ್ತಾನೆ. ಭೂಮಿ ತಾಯಿ ಜೊತೆ ಇವನು ಒಡನಾಟ ಹೆಂಗಿದೆ ಅಂದರೆ, ಈ ತಾಯಿನೂ ಮೋಸ ಮಾಡಲ್ಲ, ಭೂಮಿ ತಾಯಿನೂ ಮೋಸ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತದೆ. ನೋಡಿ, ನೀರು ಬಂಗಾರ. ಈ ನೀರಿಗೋಸ್ಕರ 3-4 ಬೋರ್ವೆಲ್ ಹಾಕು ಸಫಲತೆನೇ ಪಡೆಯಲ್ಲ ಅವರು. ಗ್ಯಾರಂಟಿ ಇರಲ್ಲ, ಸಿಗಲ್ಲ. ಎಷ್ಟೋ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ, ನಮ್ಮ ಅನುಭವಕ್ಕೂ ಇದೆ. ಆದರೆ ನಮ್ಮ ಈ ರೈತ ಇವ್ರ ಜಮೀನು ನೋಡೋದೇ ಒಂದು ಖುಷಿ. ಕರಿಗೆ ಮಲ್ಗೋ. ನೋಡಿ,
ಮಾಡ್ಬೇಕ್ರಿ. ರೈತ ಏನೆಲ್ಲ ಮಾಡ್ತಾನೆ, ಕರೆಕ್ಟಾಗಿ ಅವನಿಗೆ ಬೆಂಬಲ ಬೆಲೆ ಕೊಟ್ಟರೆ ಸಾಕು, ಇನ್ನೇನು ಬೇಕಾಗಿಲ್ಲ. ಅವನೇನು ಬೆಳೀತಾನೆ ಆ ಪದಾರ್ಥಕ್ಕೆ ಬೆಂಬಲ ಬೆಲೆ ಗೌರ್ಮೆಂಟ್ ನಿಗದಿ ಮಾಡಲಿ. ಅದನ್ನು ಯಾರೋ ದಳ್ಳಾಳಿಗಳು ನಿಗದಿ ಮಾಡೋಕ್ಕಿಂತ ಗೌರ್ಮೆಂಟ್ ಅವರು ನಿಗದಿ ಮಾಡಲಿ. ನೋಡಿ ಈಗೊಂದು 10-15 ದಿನ ಇಲ್ಲ ಅನಿಸ್ತದೆ ಮೂಲಂಗಿ ಹಾಕಿದ್ದಾರೆ. ಒಂದು ಅರ್ಧ ಎಕರೆ ತನಕನೂ ಹಾಕಿದ್ದಾರೆ, ಬಿಟ್ಟಿದ್ದಾರೆ. ಭಾಳ ಅಚ್ಚುಕಟ್ಟಾಗಿ ತುಂಬ ಇದರಲ್ಲಿ ವ್ಯವಸಾಯ ಮಾಡಿದ್ದಾರೆ ನೋಡ್ರಿ ನಮ್ಮ ರೈತ ಅನ್ನೋದೇ ಒಂದು ದೊಡ್ಡ ಖುಷಿ ನಮಗೆ. ನೋಡಿ ಏನ್ರಿ ನೋಡ್ತೀರಾ ಸಿಟಿಲಿ ಬಿಲ್ಡಿಂಗ್ಗಳು, ಅಪಾರ್ಟ್ಮೆಂಟ್ಗಳು, ಸೈಟ್ಗಳು, ಇನ್ನೇನಿದೆ ಅಲ್ಲಿ. ರೈತ ಕಟಾವು ಮಾಡಿಲ್ಲ ಅನಿಸುತ್ತೆ ನೋಡಿ, ರೇಟ್ ಬಂದಿಲ್ಲ ಅಂದ್ಬಿಟ್ಟು ಇಲ್ಲೇ ಬಿಟ್ಟಿರ್ಬೇಕು ಮೋಸ್ಟ್ಲಿ. ಈ ತಾಕತ್ತಿದೇನು ರೀ, ಪ್ರಕೃತಿ ಜೊತೆ ಆಟ ಆಡ್ತಾನೆ ರೀ ನಮ್ಮ ರೈತ. ನಮ್ಮ ಪ್ರಕೃತಿ ಜೊತೆ ಯಾರೋ ಬೇರೆಯವ್ರು ಕೊಟ್ಟಿದ್ರೂ ಸುಲಭವಾಗಿ ಇದು ಮಾಡ್ಬೋದು ನೋಡ್ರಿ. ರೇಟ್ ಇಲ್ಲ ಅನ್ಸೋದು ಆಲ್ಮೋಸ್ಟು ನಮ್ಮ ರೈತ. ಗೊತ್ತಿಲ್ಲ ರೀ ನಮ್ಮ ರೈತನಿಗೆ ಏನು ಬೆಳಿಬೇಕು, ಹೆಂಗೆ ಮಾಡಬೇಕು, ಯಾವ ಟೈಮಲ್ಲಿ ಹೆಂಗೆ ಮಾಡಬೇಕು ಅಂತ. ಪ್ರಕೃತಿ ಜೊತೆ ಹೋರಾಟ ಮಾಡ್ತಾನೆ ಅವನು. ಗೊತ್ತಿಲ್ಲ ಮೂಲಂಗಿ ಬೆಳೆ ಬರುತ್ತೆ ಅಂತ ಬೆಳೆ ಚೆನ್ನಾಗಿದೆ ಅನಿಸ್ತದೆ, ಬಟ್ ರೇಟ್ ಇಲ್ಲ ಅನಿಸ್ತದೆ. ರೇಟಲ್ಲಿ ಬಿಡ್ತಾನೆ ಹಿಂಗೆ ಬಿಟ್ಟಿದ್ದಾರೆ. ಈ ನಷ್ಟನ ಯಾವನಾದರೂ ತಡ್ಕೊತಾನೆ ಅಂತ ಇದ್ದರೆ ಅವನು ರೈತನೇ ಆಗಿರ್ತಾನೆ. ಈ ನಷ್ಟನ 1 ಎಕರೆ ಹಾಕಿದ್ದಾನೆ ರೀ. 1 ಎಕರೆ ಕಮ್ಮಿ ಅಂದರೆ 1 ಎಕರೆ. ಅದು ರೈತನ ತಾಕತ್ತು. ಎಲ್ಲದಕ್ಕೂ ಸಿದ್ಧನಾಗಿ ನಿಂತಿರ್ತಾನೆ. ಹಾಗಾಗಿ ರೈತರನ್ನ ಯಾರು ಅಂಡರ್ಎಸ್ಟಿಮೇಟ್ ಮಾಡೋ ಅಂಥದ್ದಿಲ್ಲ. ರೈತ ಅನ್ನದಾತ, ಇವನಿಲ್ಲ ಅಂದರೆ ಏನಿಲ್ಲ. ಪಂಚಭೂತಗಳು ಹಿಂಗೆ ರೈತನೇ ನೋಡಿ. ಲಾಸ್ ಆಯಿತು ಅಂತ ರೈತ ಏನು ಬೆಳೆಯೋದು ಬಿಡಲ್ಲ ಅವನು ರೀ. ರೈತ ಲಾಸ್ ಆಯಿತು ಅಂತೇಳಿ ಬೆಳೆಯೋದು ಬಿಡಲ್ಲ, ಮತ್ತೆ ಏನಾರು ಒಂದು ಮಾಡೇ ಮಾಡ್ತಾನೆ. ಇವತ್ತು ಜನ ಅಂದರೆ ಜಮೀನುಗಳು ಮಾರ್ಕೊಂಡು ರೂಪಾಯಿ ದುಡ್ಡನ್ನ ಮಾಡಬೇಕು, ಒಳ್ಳೆ ಮನೆ, ವಿಲ್ಲಾ ಅಂತ ಲೀಡ್ ಮಾಡಿ ಏನಾದ್ರು ವ್ಯವಸಾಯ ಬಿಟ್ಟರೆ ಈ ದೇಶದ ಆರ್ಥಿಕತೆ ಬಿದ್ದೋಗಿ ನಮ್ಮಂಥ ಜನಸಾಮಾನ್ಯರು ಅಂದರೆ ಮಿಡಲ್ ಕ್ಲಾಸ್ ಪೀಪಲ್ಗಳು, ಬಡವ್ರ ಚಿಂತೆ ಅಧೋಗತಿ ಹೋಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಇವನೇನಾದರೂ ಬೆಳೆಯೋದು ಏನಾದ್ರು ನಿಲ್ಲಿಸ್ತಾ ಅಂದರೆ ನಮ್ಮಂಥವ್ರಿಗೆ ಜೀವನ ಮಾಡೋದು ತುಂಬ ಕಷ್ಟ. ಯಾಕೆ ಅಂದರೆ ಪದಾರ್ಥಗಳು ಗಗನಕ್ಕೆ ಇರುತ್ತೆ. ನಾವು ಮಾಡೋ ಕಡಿಮೆ ಸಂಬಳದಲ್ಲಿ ಬಡವರುಗಳು ಯಾವುದೇ ರೀತಿ ಬೇರೆ ರೀತಿ ಸೋರ್ಸ್ ಇರಲ್ಲ. ಕೂಲಿ ಮಾಡಬೇಕು, ಸ್ವಲ್ಪ ಬರೋ ದುಡ್ಡಲ್ಲಿ ಜೀವನ ಮಾಡಬೇಕು. ಬಾಡಿಗೆ, ಆರೋಗ್ಯ, ಶಿಕ್ಷಣ, ಬಟ್ಟೆ, ಬರೆ, ಅದು ಇದು ಅಂತ ಯಾವುದೇ ಎಲ್ಲ ಥರದ ಖರ್ಚುಗಳು. ಹಾಗಾಗಿ ಬಡವನ ರೈತ ಅವನಿಗೆಷ್ಟು ಸರ್ಕಾರಗಳು ಸವಲತ್ತುಗಳನ್ನ ಪ್ರೋತ್ಸಾಹನೆ ಮಾಡುತ್ತದೋ ಅಲ್ಲಿ ತನಕ ರೈತ ಚೆನ್ನಾಗಿರ್ತಾನೆ. ಅವನು ಏನಾದರೂ ಕಮರ್ಷಿಯಲ್ ಆಗಿ ಚಿಂತೆ ಮಾಡಿದ್ರೆ, ನಮ್ಮ ಬೆಂಗಳೂರವ್ರು ಇರ್ತಾರಲ್ಲ, ಅಂದರೆ 2 ಎಕರೆ ಜಮೀನಿದೆ, 1 ಎಕರೆ ಮಾರ್ಕೋತೀನಿ, ಕೋಟ್ಯಾಂತರ ರೂಪಾಯಿ ದುಡ್ಡು ಬರ್ತದೆ, ಅಲ್ಲಿ ನಾನು ಮನೆ ಇಲ್ಲ ಕಟ್ಕೋತೀನಿ, ರೆಸಾರ್ಟ್ ಮನೆ ಥರ ಮಾಡ್ಕೋತೀನಿ ಅಂತ ಹೋದರೆ, ರೈತರ ಏನಾರು ಆಸೆ ಬಿದ್ದು ಹೋದರೆ ನೀವು ಹೇಳೇ ಹೆಸರಿಲ್ದಂಗೆ ಆಗಿ ತಿನ್ನೋಕೆ ಅನ್ನ ಇಲ್ದೇ ಸಾಯಬೇಕಾಗತ್ತೆ ಅಂಥ ಪರಿಸ್ಥಿತಿ ಇದೆ. ಇವುಗಳನ್ನೆಲ್ಲ ಸರ್ಕಾರ ಗಮನದಲ್ಲಿ ಇಟ್ಕೊಂಡು ರೈತರ ಪರವಾಗಿರಿ, ರೈತ ಸರ್ಕಾರವಾಗಿರಿ. ಅವ್ನು ಬೆಳೆದ ತಕ್ಕನಾಗೆ ನೀವೇ ಬೆಲೆ ನಿಗದಿ ಮಾಡಿರಿ. ಬೆಳೆ ತಕ್ಕ ಅವ್ನು ಬೆಳೆ ಬೆಳಿತಾನಲ್ಲ, ಆ ಬೆಳೆಗೆ ನೀವೇ ಬೆಂಬಲ ಬೆಲೆ ನಿಗದಿ ಮಾಡಿ.
ಅವನು ಪ್ರೋತ್ಸಾಹ ಮಾಡಿ. ಗೌರ್ಮೆಂಟ್ಗಳು ಹಲವಾರು ಸ್ಕೀಮ್ಗಳು ತಂದಿದೆ, ಅದನ್ನೆಲ್ಲ ಬಳಸ್ಕೊತಾ ಇದ್ದಾನೆ. ಗೌರ್ಮೆಂಟ್ ಮಾಡಿದರೆ ಇನ್ನೂ ಅತ್ಯುತ್ತಮವಾದ ಎಲ್ಲ ಥರನೂ ಬೆಳೆಯಕ್ಕೆ ಬೇಕಾಗಿರೋ ಪದಾರ್ಥಗಳಿಗೆಲ್ಲ ಅವನು ಗೌರ್ಮೆಂಟು ಸರ್ಕಾರ ಏನಿದೆ ಅದಕ್ಕೆ ಸವಲತ್ತು ಕೊಡ್ತಾನೇ ಇದೆ, ಸಬ್ಸಿಡಿಗಳನ್ನ ಕೊಡ್ತಾಯಿದೆ. ಬಟ್ ಆದರೆ ಅದನ್ನು ಬೆಳಿತಾನಲ್ಲ ಆ ಪದಾರ್ಥಕ್ಕೆ ಒಂದು ಬೆಂಬಲ ಬೆಲೆ ನಿಗದಿ ಮಾಡಿ. ಇದನ್ನು ನಾನು ಕೇಳ್ಕೊತೀನಿ ನಿಮ್ಮ ಹತ್ರ. ಇದು ನಿಮ್ಮ ಮನವಿ ಅಂತ ತಿಳ್ಕೊಳ್ಳಿ. ಇದನ್ನು ಅವನೇನು ಬೆಳಿತಾನಲ್ಲ ಆ ಬೆಳೆಗೆ ನೀವು ನಿಗದಿ ಮಾಡಿ, ನೀವೇ ನಿಗದಿ ಮಾಡಿ ಬೆಂಬಲ ಬೆಲೆ ಕೊಡಿ. ಆವಾಗ ರೈತನೂ ಚೆನ್ನಾಗಿರ್ತಾನೆ, ಕಾರ್ಮಿಕನೂ ಚೆನ್ನಾಗಿರ್ತಾನೆ, ಇಬ್ಬರೂ ಚೆನ್ನಾಗಿದ್ದರೆ ಗ್ರಾಹಕರು ಚೆನ್ನಾಗಿರ್ತಾರೆ, ಇವ್ರುಗಳೆಲ್ಲ ಚೆನ್ನಾಗಿದ್ದರೆ ಸರ್ಕಾರನೂ ಚೆನ್ನಾಗಿರ್ತದೆ. ಆದ್ರೂ ಸರಿಯಾಗಿ ಮಳೆ ಬಿದ್ದಿಲ್ಲ ಅನಿಸುತ್ತೆ. ಆದ್ರೂ ರೈತ ಬೆಳೆಯೋದು ನಿಲ್ಲಿಸಿಲ್ಲ. ಭೂಮಿ ತಾಯಿ ಒಡಲಿಗೆ ಬೋರ್ವೆಲ್ ಮುಖಾಂತರನೋ ಯಾವುದಾದ ವಿಧವಾದ ಮುಖಾಂತರಗಳನ್ನು ನೀರನ್ನು ತರದಿ ಶೇಖರಣೆ ಮಾಡಿ ಒಳ್ಳೆಯ ವ್ಯವಸಾಯ ಮಾಡ್ತವನೆ. ಬಿಡ್ರಿ, ಏನೇ ಹೇಳಿದ್ರು ರೈತರ ಬಗ್ಗೆ ಅಷ್ಟೇ, ಅವನಿಗೆ ಸಾಟಿ ಯಾರೂ ಇಲ್ಲ. ಜೈ ರೈತ.